ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ಮಾತು ಬರೋ ಸಾಧ್ಯತೆಗಳು ಇದ್ದಾವೆ. ಇನ್ನು ಉಳಿದವರು ನಮ್ಗೆ ಯಾಕೆ ಬೇಕು ರೀ ಊರು ಸಾಬ್ರಿ, ನಾವು ಸಚಿವರು ಇದ್ದೀವಿ, ಆರಾಮಿದ್ದೀವಿ, ಗಳಿಕೆ ಚಲೋ ಅದ, ಇನ್ಕಮ್ ಚಲೋ ಅದ, ಜಸ್ಟ್ ಅವ್ರಿಗೆ ಪ್ಲೀಸ್ ಮಾಡೋದು ಹೋದ್ರೆ ಸಾಕು, ಎಷ್ಟು ಕೇಳ್ತಾರೆ ಪಾರ್ಟಿ ಫಂಡ್ ಎಷ್ಟು ಮಕ್ಕೋತ ಹೋದ್ರೆ ಆಯಿತು ಅನ್ನೊಂದು ನಾಯಕರು ಹೆಚ್ಚಾಗಿದ್ದಾರೆ, ಸಚಿವರು ಹೆಚ್ಚಾಗಿದ್ದಾರೆ, ಉಸ್ತುವಾರಿಗಳು ಹೆಚ್ಚಾಗಿದ್ದಾರೆ. ಹೀಗಾಗಿ ಇಲ್ಲಿ ಯಾರು ಮಾಡೋದ ಪರಿಸ್ಥಿತಿ ಇರೋದರಿಂದಾಗ ಭಾಳಷ್ಟು ಶಾಸಕರು ಅಸಮಾಧಾನ ತೊಳ್ಕೊಳ್ತಾ ಇದ್ದಾರೆ. ಹೋಗ್ರಿ ಒಂದು ಏನಾದ್ರು ಮಾಡಿದ ಇದನ್ನು ಅಧಿಕಾರದಿಂದ ಇಳಿಸಿಬಿಡೋನು, ಬಿ ಜೆ ಪಿಗೆ ಜಂಪ್ ಆಗೋಣ ಅಂದ್ರೆ ಆ ಪ್ರಮಾಣದಲ್ಲಿ ಒಂದೇ ಕಡೆ ಕೊಡೋ ಸಾಧ್ಯತೆಗಳಿಲ್ಲ. ಭಾಳ ಅಂತರ ಅದ. ಎಲ್ಲರೂ ಕನ್ವಿನ್ಸ್ ಮಾಡಿದ್ರೆ ಗೊತ್ತಾಗಿಬಿಡ್ತದೆ, ಮೀಡಿಯಾನು ಶಾರ್ಪ್ ಅದ, ಸಡನ್ನಾಗಿ ಹೇಳ್ಬಿಡ್ತದೆ. 136 ಮಂದಿಯೊಳಗೆ ಮತ್ತು ಮೆಜಾರಿಟಿ ಮಾಡ್ಕೊಳ್ಳಿ ಹೆಂಗಪ್ಪ ಇಲ್ಲಿ ಎಷ್ಟು ಮಂದಿ ತೊಗೊಂಡು ಹೋಗ್ಬೇಕು, ಒಂದೇ ಕಡಿಮೆ ಮತ್ತೆ ಗೆದ್ದು ಬರ್ತೀವಿ ಆರೇಶ್ ಅನ್ನುವಂಥ ಆತಂಕ ಎಲ್ಲ ಶಾಸಕರು. ಆದರೂ ಕೆಲವೊಂದು ರಾಜುಕಾಗಿ ಅಂತವರು, ಬಿ ಆರ್ ಪಾಟೀಲ್ ಅಂತವರು, ಬಸವರಾಜ ರಾಯರೆಡ್ಡಿ ಅಂತವರು ಕೆಲವೊಬ್ಬರು ತಮ್ಮ ವಿರೋಧ ಸೂಚಿಸ್ತಾ ಇರ್ತಾರೆ. ಈಗ ನೋಡ್ರಿ ಸಿದ್ದರಾಮಯ್ಯನವ್ರಿಗೆ ಬಿಸಿ ಮುಟ್ಟಿಸಿದ್ದಾರೆ ಇವರು, ಅದರಲ್ಲೂ ರಾಜುಕಾಗಿ ಅವರು ಭಾಳ ವರ್ಷದ ರಾಜಕೀಯದಲ್ಲಿದ್ದಂಥವ್ರು, ಅವರು ಸೀನಿಯರ್ ಇದ್ದಾರೆ, ರಾಜಕೀಯದಲ್ಲಿ ಏನು ಮಾಡ್ಬೇಕು ಅವ್ರಿಗೆ ಗೊತ್ತು. ಅವ್ರು ನೇರವಾಗಿ ಅವರು ಬೇರೆ ಪಾರ್ಟಿ ಕೈ ಜೋಡಿಸಿ ಯಾಕಪ್ಪ ನಾವು ಬೇರೆ ಪಾರ್ಟಿಗೆ ಹೋಗಬಾರ್ದು ಅನ್ನುವಂಗೆ ಒಂದು ಮಾತನಾಡಿಬಿಟ್ಟುಕೊಳ್ಳ ಬಿಸಿ ಹತ್ತಿದೆ. ಈಗ ಸಿದ್ದರಾಮಯ್ಯರು ಓಡಾಡ್ತಾ ಇದ್ದಾರೆ ಅಂದ್ರೆ